ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಕೊರೋನಾಗಿಂತಲೂ ಕೂಡ ಅತಿದೊಡ್ಡ ಆತಂಕ ಸೃಷ್ಟಿ ಮಾಡಿರುವ ಕಾಯಿಲೆ ಯಾವುದಾದ್ರು ಇದ್ರೆ ಅದು ಮಂಗನ ಕಾಯಿಲೆ ಅಂತ. ಕಾರಣ ದಿನೇ ದಿನೇ ಕೂಡ ಅದರ ಭಯ ಆತಂಕ ಜಾಸ್ತಿ ಆಗ್ತಾ ಇದೆಯಂತೆ ಆ ಭಾಗದ ಜನರಲ್ಲಿ. ಬಿಸಿಲಿನ ವಾತಾವರಣ ಹೆಚ್ಚಾದಂತೆ ಕಾಯಿಲೆ ಹರಡುವ ಪ್ರಮಾಣ ಕೂಡ ಅಧಿಕ ಆಗುತ್ತೆ ಅನ್ನೋದೇ ಆತಂಕಕಾರಿ ವಿಚಾರ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇತ್ತೀಚೆಗೆ ರಾಜ್ಯದ ಮಲೆನಾಡಿನ ಭಾಗಗಳಲ್ಲಿ ಮಂಗನ ಕಾಯಿಲೆ ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಂಡಿವೆ. ಇದೊಂದು ವೈರಾಣು ಸೋಂಕಾಗಿದ್ದು, ಈ ಸೋಂಕಿಗೆ ಕೆಲವು ಜನರು ಈಗಾಗಲೇ ಬಲಿಯಾಗಿದ್ದಾರೆ. ಇದನ್ನ ಕ್ಯಾಸನೂರು ಅರಣ್ಯ ಕಾಯಿಲೆ ಎಂದು ಕರೆಯುತ್ತಾರೆ. ಈ ಋತುವಿನ ಆರಂಭದಲ್ಲಿ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 104 ಕೇಸ್ಗಳು ಪತ್ತೆಯಾಗಿದೆ. ಅದರಲ್ಲಿ ತೀರ್ಥಹಳ್ಳಿ ಭಾಗ ಮತ್ತು ಹೊಸನಗರದಲ್ಲಿ ಜಾಸ್ತಿ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆ ಇನ್ನೂ ಕೂಡ ಉಲ್ಬಣ ಆಗೋ ಸ್ಥಿತಿ ಇರೋದರಿಂದ ಕೇಸ್ಗಳು ಕೂಡ ಜಾಸ್ತಿ ಆಗೋ ಸಂದರ್ಭ ಕಂಡುಬರ್ತಾ ಇದೆ. ಇನ್ನು ಈ ವರ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 7,000ಕ್ಕೂ ಹೆಚ್ಚು ರಕ್ತದ ಮಾದರಿ ಸಂಗ್ರಹಿಸಿದ್ದು, ಅದರಲ್ಲಿ 104 ಕೆಎಫ್ಟಿ ಪಾಸಿಟಿವ್ ಕಂಡು ಬಂದಿದೆ. ಮನುಷ್ಯರು ಸಾಮಾನ್ಯವಾಗಿ ಕಾಡಿಗೆ ಹೋದಾಗ ಚಿಗಟ ಅಥವಾ ಉಣ್ಣಿಗಳಿಂದ ಈ ಕಾಯಿಲೆ ಹರಡುತ್ತದೆ. ಕೆಂಪು ಚಿಗಟ ಕಡಿದಾಗ ಬರುವ ಈ ಕಾಯಿಲೆಯ ಮೊದಲ ಲಕ್ಷಣವೇ ಜ್ವರ. ಒಂದು ಬಾರಿ ಈ ವೈರಸ್ ದೇಹವನ್ನ ಸೇರಿದ್ರೆ ಸತತ 10 ರಿಂದ 12 ದಿನಗಳವರೆಗೆ ಜ್ವರ ಕಾಡುತ್ತದೆ. ಹೀಗಾಗಿ ಇದರಿಂದ ರಕ್ಷಣೆಗೆ ಅರಣ್ಯ ಪ್ರದೇಶಗಳಿಗೆ ಪ್ರವೇಶಿಸುವಾಗ ಉದ್ದನೆಯ ತೋಳಿರುವ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು ಧರಿಸಬೇಕು. ಇನ್ನೊಂದು ಕೆಎಫ್ಡಿ ಏನು ನಮ್ಮ ಕ್ಯಾಸನೂರು ಫೀವರ್ ಡಿಸೀಸ್, ಅದು ನಮ್ಮ ಸೊರಬದಿಂದ ಸ್ಟಾರ್ಟ್ ಆಗಿತ್ತು, ತಮಗೆಲ್ಲ ಗೊತ್ತಿದೆ. ಅದು ಕೂಡ ಸುಮಾರು 4 ಡೆತ್ ಆಗಿದೆ ಇವತ್ತುವರೆಗೂ. ಹೊಸನಗರ 1, ತೀರ್ಥಹಳ್ಳಿಯಲ್ಲಿ 2 ಆಗಿರ್ತಕ್ಕಂಥ ಸಾಗರ ಅಂದರೆ 1 ನನ್ನ ಕ್ಷೇತ್ರಕ್ಕೂ ಕೂಡ ಬರ್ತದೆ. ಅದು ಒಟ್ಟಾರೆ ಕಳೆದ 2 ವರ್ಷದಿಂದ ಅಷ್ಟೇನು ಅಬ್ಬರಿಸದ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಈ ಬಾರಿ ತನ್ನ ಅಬ್ಬರ ಮುಂದುವರೆಸಿದ್ದು, ಈಗಾಗಲೇ 4ರನ್ನ ಬಲಿ ಪಡೆದಿದ್ದು ಮಲೆನಾಡಿಗರಲ್ಲಿ ಮತ್ತಷ್ಟು ಆತಂಕ ಹೆಚ್ಚು ಮಾಡಿದೆ. ಮಲೆನಾಡಿನಲ್ಲಿ ಕೊರೋನಾ ಭಯಕ್ಕಿಂತ ಮಂಗನ ಕಾಯಿಲೆ ಭಯ ಅಧಿಕವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸಾವಂತ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.